ಮಾಡಿದ್ವಿ. ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ. ಅದು ಹೆಂಗೆ ಸೋತ್ರೋ ಸೋಲೆ. ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರೂ ಕೂಡ ಒಂದು ಹೋಟ್ಲೆ ಸೋತರು ಅಷ್ಟೇ, 10 ಹೋಟ್ಲೆ ಸೋತರಷ್ಟು ಸೋತಿದ್ದೀವಿ. ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ. ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು, ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು. ಬೇಸ್ ತಯಾರು ಮಾಡುವಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ವಿ. ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಓಟು ರಿಜೆಕ್ಟ್ ಆಗಿದಾವೆ. ಅಂದರೆ ಜಾಸ್ತಿ ಓಟ್ ಹಾಕಿದ್ದಾರೆ. ಅವ್ರಿಗೆ 9 ಹಾಕುವಲ್ಲಿ 10 ಹಾಕಿದ್ದಾರೆ, 15 ಹಾಕಿದ್ದಾರೆ. ಕೆಲವು ಕಡೆ 5,000 6,000 ಓಟ್ ರಿಜೆಕ್ಟ್ ಆಗಿದ್ದಾವೆ, 8,000ವರೆಗೆ ಆಗಿದ್ದಾವೆ. ಆದರೆ ಸೆಕ್ಷನ್ ವೈಸ್ SC ST B. ಸೊ ಅವೆಲ್ಲ ಒಂದು ಕಡೆ ಇದ್ದರು. ಸೊ ಸ್ವಲ್ಪ ಈ ಕೋಆಪರೇಟಿವ್ ಸೆಕ್ಟರ್ ನಮಗೆ ಹೊಸದು. ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ, ಇದು ನಮಗೆ ಹೊಸದು. ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಸೈಜೇಬಲ್ ಓಟ್ ಅಂತ ತೊಗೊಂಡಿವಿ. 12,000 ನಾವು ತೊಗೊಂಡ್ವಿ, 20,000 ಅವ್ರು ತೊಗೊಂಡಾರ. ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು. ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟು, ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಿಂಗಾಗಿ ಅಷ್ಟಾಗಿ ಟೈಮು ಮೀರೋಗಿತ್ತು. ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ. ನಾವು ಚುನಾವಣೆಯಲ್ಲಿ ಅದು ಏನು ಮಾಡಲಿಕ್ಕಾಗಲ್ಲ. ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ, 8,000 6,000. ಕೆಲವು ಕಡೆ ಮತದಾನ ಅಂದರೆ ಬಾದಾಗಿದಾವೆ ಅಂತ ಏನಂತೀರ ಅದಕ್ಕೆ ನಾವು ರಿಜೆಕ್ಟ್ ಆಗಿದಾವೆ, ತಿರಸ್ಕೃತ ಆಗಿದಾವೆ. ಸೊ ಅದು ಕೂಡ ಮೇಜರ್ ಹೊಡ್ತಾಯಿತ್ತು. ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯ ಆಗಲಿಲ್ಲ.